ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಬೆರ್ಷೆಬದ ಅನುಭವ ಇದರ ಕುರಿತು ಇನ್ನೂ ಕೆಲವು ಪಾಠಗಳನ್ನು ಕಲಿಯೋದಕ್ಕೆ ಹೋಗ್ತೇವೆ. ನೋಡ್ಕೊಳ್ಳೋಣವಾ? ಭಯದಿಂದ ದೇವರನ್ನ ಹುಡುಕೋದಕ್ಕಿಂತ ನಾವು ನಂಬಿಕೆಯಿಂದ ಪ್ರೀತಿಯಿಂದ ದೇವರನ್ನ ಹುಡುಕೋರಾಗಿರ್ಬೇಕು. ಭಯ ಬರೋವರೆಗೂ ಕಾಯಬೇಡಿ, ಆದ್ರೆ ದೇವರ ಮೇಲೆ ನಂಬಿಕೆಯಿಂದ ಪ್ರೀತಿಯಿಂದ ದೇವರನ್ನ ನಾವು ಹುಡುಕೋರಾಗಿರೋಣ. ಲೋ ಮೋಟಿವೇಟರ್ ಅನ್ನೋದು ಫಿಯರ್, ಹೈ ಮೋಟಿವೇಟರ್ ಅನ್ನೋದು ಲವ್ ಅಲ್ವಾ? ದೇವರು ನಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕೋದಿಲ್ಲ. ನಮ್ಮನ್ನ ಪ್ರೀತಿಯಿಂದ ನಮ್ಮ ಸನ್ನಿವೇಶದಲ್ಲಿ ಆತನ ಹುಡುಕಬೇಕೆಂಬುದಾಗಿ ದೇವರು ನಮ್ಮನ್ನ ಮೋಟಿವೇಟ್ ಮಾಡ್ತಾ ಇರ್ತಾರೆ, ಆದ್ರೆ ನಮ್ಮ ಮೇಲೆ ಒತ್ತಡ ಇರೋದಿಲ್ಲ. ಈಗ ದೇವರು ಅವನಿಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವನೀಗ ತೀರ್ಮಾನ ಮಾಡ್ತಾನೆ ಬೆರ್ಷೆಬದಲ್ಲಿ. ಆಗ ದೇವರು ಅವನಿಗೆ ತೀರ್ಮಾನ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಇಲ್ಲಿ ಅವನು ಜೊತೆಗೆ ಒಟ್ಟು 70 ಜನ ಇರ್ತಾರೆ. ಅವನ ಇಡೀ ಮಕ್ಕಳು ಮೊಮ್ಮಕ್ಕಳು ಮಾತ್ರವಲ್ಲದೆ ದಾಸಿಯರು, ಸೊಸೆಯಂದಿರು, ಇವರೆಲ್ಲರೂ ಸೇರಿ ಸುಮಾರು 70 ಜನ ಇರ್ತಾರೆ. ಯಾಕೋಬನು 66 ಜನರನ್ನ ತನ್ನ ಬಳಿಯಿಂದ ಕರೆದುಕೊಂಡು ಹೋಗುತ್ತಾನೆ. ಯೋಸೇಫನ ಅವನ ಹೆಂಡತಿ ಮಕ್ಕಳು ಅಲ್ಲಿ ಇರ್ತಾರೆ. ಟೋಟಲ್ 70 ಜನ ಈಗ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗೋಷೆನ್ ಸೀಮೆಗೆ ಸ್ಟಾರ್ಟ್ ಆಗ್ತಾರೆ, ಹೋಗ್ತಾರೆ. 600,000 ಎಂಬುದಾಗಿ ನಾವು ನೋಡ್ತೀವಿ. 400 ವರ್ಷವಾದ ಮೇಲೆ ಮೋಶೆ ಇಷ್ಟು ಜನರನ್ನ ಹೊರಗಡೆ ತರ್ತಾನೆ ಐಗುಪ್ತ ದೇಶದಿಂದ. 70 ಜನರಿಂದ ಸುಮಾರು 6 ಲಕ್ಷ ಜನರು ಉಂಟಾಗ್ತಾರೆ. ದೇವರ ಆಶೀರ್ವಾದ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಉಂಟಾಗುತ್ತೆ. 400 ವರ್ಷದಲ್ಲಿ ದೇವರು ನಾನು ನಿನ್ನನ್ನು ಒಂದು ದೊಡ್ಡ ಜನಾಂಗವಾಗಿ ಮಾಡುವೆನು ಎಂಬಂತ ವಾಗ್ದಾನ ಅಬ್ರಾಹ್ಮನಿಗೆ ನೆರವೇರಿಬಿಡ್ತದೆ. ನಾನು ನಿನ್ನೊಂದಿಗೆ ಐಗುಪ್ತ ದೇಶಕ್ಕೆ ಹೋಗುವೆನು ಎಂದು ದೇವರು ಒಂದು ವಾಗ್ದಾನ ಮಾಡಿರ್ತಾರೆ, ಹೇಳಿರ್ತಾರೆ. ಅಬ್ರಾಹ್ಮನಿಗೆ ಹೇಳಿದ್ದಾರೆ, ಇಸಾಕನಿಗೆ ಹೇಳಿದ್ದಾರೆ, ಯಾಕೋಬನಿಗೂ ಹೇಳಿರ್ತಾರೆ. ಯಾಕೆ ದೇವರು ಈ ರೀತಿ ತನ್ನನ್ನ ಐಗುಪ್ತ ದೇಶಕ್ಕೆ ಬರುತ್ತೇನೆ ಎಂಬುದಾಗಿ ಹೇಳ್ತಾರೆ? ನಾವು ನೋಡುವಾಗ ಆಗಿನ ಕಾಲದಲ್ಲಿ ಅವರು ಒಂದು ಸ್ಥಳಕ್ಕೆ ಅನುಗುಣವಾಗಿ ದೇವರ ಹೆಸರನ್ನ ಇಡ್ತಾ ಇದ್ರು. ಹೀಗಾಗಿ ದೇವರು ಅಲ್ಲಿ ಕಣಿವೆಯ ಮಧ್ಯದಲ್ಲೂ ಬೆಟ್ಟದ ಮಧ್ಯದಲ್ಲೂ ಅಲ್ಲಿ ಇವರು ಹಾದು ಹೋಗುವಾಗಲೂ ನಿಮ್ಮೊಂದಿಗೆ ನಾನು ನಿಮ್ಮನ್ನ ನಡೆಸ್ಕೊಂಡು ಬರ್ತೀನಿ ಎಂಬುದಾಗಿ ದೇವರು ಹೇಳಿರ್ತಾರೆ. ಅಂದ್ರೆ ದೇವರು ಹೇಳ್ತಾ ಇದ್ದಾರೆ, ಕಾನಾನ್ನಲ್ಲೂ ಸಹ ನಾನು ನಿಮ್ಮೊಂದಿಗಿರ್ತೀನಿ, ಐಗುಪ್ತ ದೇಶದಲ್ಲೂ ನಿಮ್ಮೊಂದಿಗಿರ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದರ ಅರ್ಥವೇನು? ನಮ್ಮ ಜೀವಿತಗಳಲ್ಲಿ ಕೆಲವು ಸ್ಥಳಗಳಿಗೆ ಹೋಗುವಂತ ದೇವರು ಹೇಳ್ತಾರೆ. ಅಲ್ಲಿ ನಮಗೊಂದು ವೇಳೆ ಇಷ್ಟ ಇಲ್ಲದೆ ಇರ್ಬೋದು. ಕೆಲವು ಮನೆಗಳು ಚೂಸ್ ಮಾಡ್ತೀವಿ ನಾವು, ಕೆಲವು ಬಾಡಿಗೆ ಮನೆಗಳು ಚೂಸ್ ಮಾಡ್ತೀವಿ. ಹೀಗೆ ಹಲವಾರು ಸನ್ನಿವೇಶಗಳನ್ನ ನಾವು ಹಾದೋಗ್ಬೇಕಾಗ್ತದೆ ಪ್ರಿಯರೇ. ಆದರೆ ನಮಗಿಷ್ಟ ಇಲ್ಲದೆ ಇರಬಹುದು, ಆದ್ರೆ ದೇವರಿಂತ ಸ್ಥಳಕ್ಕೆ ಹೋಗಿ ಎಂಬುದಾಗಿ ಹೇಳಿದಾಗ ನಾವು ಹೋಗುವಾಗ ಅಲ್ಲಿ ದೇವರು ಇರೋದನ್ನ ನಾವು ನೋಡ್ತೇವೆ. ದೇವರು ಹೇಳಿದ್ರೆ ದೇವರು ನಮ್ಮ ಜೊತೆ ಅಲ್ಲಿರ್ತಾರೆ. ಕೆಲವು ಸ್ಥಳಗಳಲ್ಲಿ ನಾವು ದೇವರನ್ನ ಕಳ್ಕೊಳ್ತೇವೆ, ದೇವರ ಸನ್ನಿಧಾನವನ್ನ. ಅದು ನಮ್ಮ ಜೀವಿತದಲ್ಲಿ ನಾವೇ ಹಾಕಿ ಕೊಡುವಂತ ಕೆಲವು ಪ್ಲಾನ್ಗಳಾಗಿರ್ತದೆ. ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ಈಗ ಐಗುಪ್ತ ದೇಶದಲ್ಲಿ ನಿನ್ನೊಂದಿಗೆ ನಾನು ಬರುವೆನು ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಐಗುಪ್ತ ದೇಶ ಅದು ದೇವರಿಗೆ ದೇವರ ಚಿತ್ತದಲ್ಲಿ ಇಲ್ಲದೆ ಇರುವಂತ ದೇಶವಾಗಿದ್ರು ಸಹ ಐಗುಪ್ತ ದೇಶಕ್ಕೆ ನೀನು ಹೋಗುವಂತ ದೇವರು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಐಗುಪ್ತ ದೇಶದವರು ಇವರನ್ನ ಪೀಡಿಸ್ತಾರೆ, ಅಲ್ಲಿಂದ ಇವರನ್ನ ಬಿಡುಗಡೆ ಮಾಡ್ಬೇಕೆಂಬುದಾಗಿ ದೇವರ ಒಂದು ಪ್ಲಾನ್. ಅಂದ್ರೆ ಪಾಪದ ಒಂದು ಲೋಕದಿಂದ ಜೀವಿತದಿಂದ ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿ ಪರಲೋಕವನ್ನ ತೋರಿಸುವಂತ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ ದೇವರವ್ರನ್ನ ಐಗುಪ್ತ ದೇಶಕ್ಕೆ ಹೋಗುವಂತಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೋಶೆ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಕರೆದುಕೊಂಡು ಬರುವಾಗ ದೇವರು ಅಲ್ಲಿ ಅವನಿಗೆ ತನ್ನ ದೂತನನ್ನ ಕಳುಹಿಸಿ ಆತನು ಏನ್ ಮಾಡ್ತಾರೆ, ಮೋಶೆಯನ್ನ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನ ನಡೆಸಕ್ಕೆ ಹೇಳ್ತಾರೆ. ಆ ಟೈಮ್ನಲ್ಲಿ ಒಂದು ಸಾರಿ ದೇವರು ಏನ್ ಮಾಡ್ತಾರೆ,
ಇಸ್ರಾಯೇಲರನ್ನ ಅವರು ಮಾಡಿದಂಥ ಪಾಪಕ್ಕೆ ಫಲವಾಗಿ ಅವ್ರನ್ನ ಸಾಯಿಸ್ಬಿಡ್ತೇನೆ ಎಂಬುದಾಗಿ ಹೇಳಿದಾಗ ಮೋಶೆ ಏನು ಹೇಳ್ತಾನೆ, ದೇವರೇ ನೀನು ನನ್ನ ಜೊತೆ ಬರದೆ ಹೋದ್ರೆ ನಾನು ಮುಂದೆ ಹೋಗಲ್ಲ, ದೇವದೂತರನ್ನ ನೀನು ಕಳಿಸಿದ್ರು ನಾನು ಹೋಗಲ್ಲ, ನೀನೇ ನನ್ನ ಜೊತೆ ಬರಬೇಕೆಂಬುದಾಗಿ ಅವನು ಹೇಳ್ತಾನೆ. ಈ ಒಂದು ಬೆರ್ಷೆಬದ ಒಂದು ಸಿನಾರಿಯೋ ನಾವು ನೋಡಬೇಕಾದ್ರೆ ಇದನ್ನೇ ಯಾಕೋಬ ಮಾಡ್ತಾನೆ, ದೇವರೇ ನೀನು ನನ್ನ ಜೊತೆ ಬರದೆ ಹೋದ್ರೆ ಒಂದು ಹೆಜ್ಜೆ ಮುಂದೆ ಹಾಕಲ್ಲ ಅಂತ. ಪ್ರಿಯರೇ, ಅದು ನಮ್ಮ ಜೀವಿತದ ಒಂದು ಪ್ರಾಕ್ಟೀಸ್ ಆಗಿರ್ಬೇಕು. ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಜೀವಮಾನದಲ್ಲಿ ಮೊದಲು ದೇವ್ರ ಚಿತ್ತನ ಅಂತ ಕೇಳಿ. ಇಲ್ಲೇ ಹೋದ್ರೆ ದೇವರು ಅದನ್ನು ಹೊಡೆದಾಕ್ಬಿಡ್ತಾರೆ. ಒಂದು ವೇಳೆ ನೀವು ಸ್ಕೂಲು, ಕಾಲೇಜು ಅಥವಾ ಬಿಸ್ನೆಸ್ಸು ಅಥವಾ ಯಾವ್ದಾದ್ರು ಮನೆ, ಯಾವ್ದಾದ್ರು ವಾಹನ ತೆಗೆದುಕೊಳ್ಬೇಕಾ, ಅಥವಾ ಮದುವೆ ವಿಷಯ, ಯಾರನ್ನ ಮದುವೆ ಆಗಬೇಕು, ಅಥವಾ ಮುಂದೆ ಯಾವ ಮನೆ ತಗೊಳ್ಬೇಕು, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು, ಹೀಗೆ ಎಲ್ಲಿ ಸೇವೆ ಮಾಡಬೇಕು, ಇದೆಲ್ಲ ಮೊದಲು ಪ್ರಾರ್ಥನೆ ಮಾಡಬೇಕು. ದೇವರೇ ನಿನ್ನ ಚಿತ್ತ ಇದೆಯಾ ಅಂತ ಕೇಳಬೇಕು. ದೇವ್ರ ಚಿತ್ತ ಇದ್ರೆ ಸಕ್ಸಸ್ ಆಗುತ್ತೆ, ದೇವರ ಚಿತ್ತ ಇಲ್ಲದೆ ಹೋದ್ರೆ ಅದು ಒಡೆಯಲ್ಪಡ್ತದೆ. ಹೀಗಾಗಿ ದೇವರ ಚಿತ್ತವನ್ನ ನೀವು ತಿಳ್ಕೊಳ್ಳೋದಕ್ಕೆ ಬೆರ್ಷೆಬದ ಒಂದು ಅನುಭವ ನಿಮ್ಗೆ ಉಂಟಾಗಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಇದನ್ನ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಯಾಕೋಬನಿಗೆ ಉಂಟಾದಂಥ ಅದೇ ಅನುಭವ ನಮ್ಗೆ ಕೊಡಪ್ಪ. ಎಲ್ಲ ರಥಗಳಿದ್ದು ಏನೇ ಇದ್ರು ನನಗೆ ದೇವರು ನನ್ನ ಜೊತೆ ಬರಬೇಕು ಎಂಬಂತ ಒಂದು ಹಠ ನಾವು ಹಿಡಿಬೇಕು. ದೇವರ ಒಂದು ಚಿತ್ತ ಇಲ್ಲದೆ ಹೋದ್ರೆ ನಾನು ಯಾವುದನ್ನ ಮಾಡೋದಿಲ್ಲ ಎಂಬಂತ ಒಂದು ಕೃಪೆ ನಮಗೆ ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ,
ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್